ಜ್ಞಾನವೆಂಬುದೇನು? ಓಂ ನಮಃ ಶಿವಾಯ ಎಂಬುದೇ ಮಂತ್ರ. ಓಂ ನಮಃ ಶಿವಾಯ ಎಂಬುದೇ ತಂತ್ರ. ನಮ್ಮ ಕೂಡಲ ಸಂಗಮ ದೇವರ ನೆನೆಯುವುದೇ ಮಂತ್ರ. ನೆನೆಯುವುದೇ ಮಂತ್ರ. ಈ ವಚನದ ಮುಖಾಂತರವಾಗಿ ಮಂತ್ರ ತತ್ವಕ್ಕೆ ಗುರು ಬಸವಣ್ಣನವರು ಕೊಟ್ಟಂಥ ನಿರ್ಣಯ ಏನು ಅಂದರೆ, ಓಂ ನಮಃ ಶಿವಾಯ ಎಂಬುದೇ ಲಿಂಗಾಯತ ಧರ್ಮೀಯರಿಗೆ ಮಂತ್ರ. ಓಂ ನಮಃ ಶಿವಾಯ ಎಂಬುದೇ ಸಾಧಕರಿಗೆ ತಂತ್ರ. ಓಂ ನಮಃ ಶಿವಾಯ ಎಂಬುದು ಸಾಕ್ಷಾತ್ ಪರಮಾತ್ಮನ ಶುದ್ಧವಾದ ನಾಮಸ್ಮರಣೆಯಾದ ಕಾರಣ ಆ ಪರಮಾತ್ಮನನ್ನು ಈ ಭಕ್ತ ಮನದುಂಬಿ ಓಂ ನಮಃ ಶಿವಾಯ ಎಂದು ನೆನೆಯುವುದೇ ನಿಜವಾದ ಮಂತ್ರ. ನಿಜವಾದ ಮಂತ್ರ. ಇದನ್ನೇ ಅವರು ಯಾಕೆ ಮಂತ್ರ ಮಾಡಿಕೊಟ್ರು ಅಂದರೆ, ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅವತರಿಸುವ ಪೂರ್ವದಿಂದಲೂ ಕೂಡ ಹಲವಾರು ಮಂತ್ರಗಳು ಪ್ರಚಲಿತದೊಳಗಿತ್ತು. ಹಲವಾರು ಮಂತ್ರಗಳಿತ್ತು. ಅದನ್ನು ಷಣ್ಮುಖ ಶಿವಯೋಗಿಗಳು ಹಿಂಗೆ ಹೇಳ್ತಾರಂದ್ರೆ, ಸಪ್ತಕೋಟಿ ಮಹಾಮಂತ್ರ, ಉಪಮಂತ್ರ ಕೋಟ್ಯಾನುಕೋಟಿ. ಎಷ್ಟಿದ್ವು ಅಂತ್ರಿ ಜಗತ್ತಿನ ಮಂತ್ರಗಳು? ಸಪ್ತಕೋಟಿ ಮಹಾಮಂತ್ರ, ಅವಕ್ಕೆ ಉಪಮಂತ್ರ ಮತ್ತು ಕೋಟ್ಯಾನುಕೋಟಿ. ಒಟ್ಟು 7 ಕೋಟಿ ಮಹಾಮಂತ್ರಗಳಿದ್ವಂತ. ಅವಕ್ಕೆ ಮತ್ತು ಕೋಟ್ಯಾನುಕೋಟಿ ಉಪಮಂತ್ರಗಳಿದ್ವಂತ. ಹಾಗಾದರೆ ಸಪ್ತಕೋಟಿ ಮಹಾಮಂತ್ರಗಳು ಉಪಮಂತ್ರಗಳು ಏನಾಗಿದ್ದವು ಅಂದ್ರೆ, ಈ ಬ್ರಹ್ಮಾಂಡ ರಚನೆಯ ಸಂದರ್ಭದಲ್ಲಿ ಪರಾತ್ಪರನಾದ ಪರಶಿವ ತಾನೇ ತನ್ನ ಲೀಲೆಯಿಂದ ಕೆಲವೊಂದು ಅಧಿದೇವತೆ ಎಂಬ ತತ್ವಗಳನ್ನು ಹುಟ್ಟಿಸ್ತಾ. ಯಾತಕ್ಕಾಗಿ ಅಂದ್ರೆ, ಈ ಪ್ರಪಂಚ ನಿರ್ಮಾಣ ಕಾರ್ಯಕ್ಕಾಗಿ ಕೆಲವೊಂದು ಅಧಿದೇವತೆಗಳೆಂಬ ತತ್ವಗಳನ್ನು ಹುಟ್ಟಿಸ್ತಾ. ಬ್ರಹ್ಮತತ್ವ, ವಿಷ್ಣು ತತ್ವ, ರುದ್ರ ತತ್ವ, ಈಶ್ವರ ತತ್ವ, ಸದಾಶಿವ ತತ್ವ ಅಂತ ನಾರಾಯಣ ತತ್ವ, ಈ ತತ್ವಗಳು ಬರ್ತವೆ. ಈ ಅಧಿದೇವತೆಗಳನ್ನೇ ಪರಶಿವನ ರೂಪ ಅಂತ ತಿಳ್ಕೊಂಡು ಆ ಅಧಿದೇವತೆಗಳಿಗೆ ಉತ್ಪತ್ತಿ ಉಂಟು, ಸ್ಥಿತಿ ಉಂಟು, ಲಯ ಉಂಟು. ಪರಶಿವನ ಲೀಲಾಕಾಲದಲ್ಲಿ ಉತ್ಪತ್ತಿಯನ್ನು ಹೊಂದಿ ಲೀಲಾಕಾಲದಲ್ಲಿ ಇದ್ದು ಈ ಎಲ್ಲ ಲೀಲೆಗಳು ಮುಗಿದ ನಂತರ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳತಕ್ಕಂಥ ಈ ದೇವತೆಗಳದಾರಲ್ಲ, ಅವರನ್ನು ದೇವರು, ಅದುವೇ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಂತ ತಪ್ಪು ಭಾವಿಸಿಕೊಂಡು ಆ ಅಧಿದೇವತೆಗಳ ಹೆಸರಿನಲ್ಲಿ ಒಂದೊಂದು ಮಂತ್ರಗಳು ಉತ್ಪತ್ತಿಯಾಗಿದೆ. ಆ ಎಲ್ಲ ಮಂತ್ರಗಳು ಸೇರಿದರೆ ಎಷ್ಟಿದ್ವು ಅಂತ, ಸಪ್ತಕೋಟಿ ಮಹಾಮಂತ್ರ, ಉಪಮಂತ್ರ ಮತ್ತು ಕೋಟ್ಯಾನುಕೋಟಿ. ಇವೆಲ್ಲವುಗಳ ಕಲಿತು ತೊಳಲಿ ಬಳಲಬೇಕು. ಇಷ್ಟು ಮಂತ್ರಗಳು ನಿನ್ನ ಮುಂದದಾವು. ಇವೆಲ್ಲವನ್ನು ಕಲಿತು ಸಾಧನೆ ಮಾಡ್ತೀನಿ ಅಂತ ಸಾಧಕರಾಗಬಹುದಪ್ಪ ಅಂದ್ರೆ, ನಿನಗೆ ಸಿಗೋ ಪರಿಣಾಮ ಏನು ಅಂದ್ರೆ, ಸಾಧನೆಯ ಸಾಫಲ್ಯತೆ ಅಲ್ಲ, ಬರೀ ತೊಳಲಿಕೆ ಮತ್ತು ಬಳಲಿಕೆ. ನಿಜ ಮಂತ್ರ ಯಾವುದು ಅಂತ ಅರಿಯದೆ ಇಂಥ ಮಂತ್ರಗಳನ್ನೇ ಮಂತ್ರ ಅಂತ ತಿಳಿದು ನೀನು ಬಳಸಿದಂದ್ರೆ ಅದು ಎಂದಿಗೂ ಕೂಡ ನಿನ್ನ ಸಾಧನೆಯಾಗಿ ಅಳವಡಲಿಕ್ಕೆ ಸಾಧ್ಯ ಇಲ್ಲ. ಸಪ್ತಕೋಟಿ ಮಹಾಮಂತ್ರ, ಉಪಮಂತ್ರ, ಕೋಟ್ಯಾನುಕೋಟಿಗಳ ಕಲಿತು ತೊಳಲಿ ಬಳಲಬೇಕು. ಭಾಳಾಕ್ಷಣ ಒಂದು ಮೂಲ ಮಂತ್ರ ಸಾಲದೆ. ಎಂಥ ಮಾತು ಕೇಳ್ತಾರವರು. ನಿಮ್ಮ ಕಣ್ಣಿಗೆ ಕಾಣಲಿಲ್ಲನಪ್ಪ, ಈ ಎಲ್ಲ ಅಧಿದೇವತೆಗಳ ಸೃಷ್ಟಿಕರ್ತನಾದವನು ಪರಶಿವ. ಆ ಪರಶಿವನನ್ನು ಏನಂತ ಕರೀತಾರೆ? ಭಾಳಾಕ್ಷ ಅಂತ ಕರೀತಾರೆ. ಆ ಭಾಳಾಕ್ಷರ ಒಂದು ಮೂಲ ಮಂತ್ರ. ಈ ಶಬ್ದ ಬಹಳ ಮುಖ್ಯ ಇದೆ. ಎಲ್ಲ ಮಂತ್ರಗಳಿಗೆ ತಾಯಿ ಸ್ವರೂಪವಾದ ಮೂಲ ಮಂತ್ರ ಅದು ಭಾಳಾಕ್ಷರ ಮಂತ್ರ, ಶಿವ ಮಹಾಮಂತ್ರ. ಆ ಭಾಳಾಕ್ಷರ ಮೂಲ ಮಂತ್ರ ಒಂದು ಸಾಲದೆ. ಸಕಲ ವೇದಗಳ ಮಾತೆಯಿದು, ಸಕಲ ಶಾಸ್ತ್ರಗಳ ಸಾರವಿದು, ಸಕಲಾಗಮಗಳ ಅರುಹಿದು. ಇಂತಪ್ಪ ಶಿವ ಮಹಾಮಂತ್ರವ ಎನ್ನಂಗಕ್ಕೆ ಸಂಗಿಸಲಾಗಿ ಎನಗೆ ಮರಣದ ಭಯ ಹಿಂಗಿತ್ತಯ್ಯ ಅಖಂಡೇಶ್ವರ. ಅಖಂಡೇಶ್ವರ
ಯಾವುದನ್ನು ಮಂತ್ರ ಅಂತ ಗುರು ಬಸವಣ್ಣನವರು ತಮ್ಮ ಸ್ವಾನುಭಾವದ ಬೆಳಕಿನೊಳಗೆ ನಿರ್ಣಯಿಸಿ ನಮಗೆಲ್ಲ ಉಪದೇಶ ಮಾಡಿದರು. ನಾವು ಯಾರು ನಮಗೆ ಲಿಂಗ ಕೊಟ್ಟಾರಂದ್ರೆ ಗುರು ಬಸವಣ್ಣವರು ಲಿಂಗ ಕೊಟ್ಟಾರ. ನಮಗೆ ಯಾರು ಮಂತ್ರ ಕೊಟ್ಟಾರ? ಗುರು ಬಸವಣ್ಣನವರೇ ಮಂತ್ರ ಕೊಟ್ಟಾರ. ಇಷ್ಟಲಿಂಗ ಏನಂತ ಕೊಟ್ಟಾರ? ಜಗದ್ವ್ಯಾಪಕನಾದ ಪರಮಾತ್ಮನೇ ನಿನ್ನ ಕರಸ್ಥಳದಲ್ಲಿ ಲಿಂಗರೂಪವಾಗಿ ಬಂದನ ಅಂತ ಕೊಟ್ಟರು. ಆ ಲಿಂಗರೂಪವಾಗಿ ಬಂದಿರತಕ್ಕಂಥ ಇಷ್ಟಲಿಂಗವನ್ನು ತದೇಕ ಚಿತ್ತದಿಂದ ದೃಷ್ಟಿಸಿ ಧ್ಯಾನಿಸಬೇಕಾದ್ರೆ ಲಿಂಗಕ್ಕೊಂದು ಮಂತ್ರ ಬೇಕು. ಆ ಮಂತ್ರ ಯಾವುದು ಅಂತ ಬಸವಣ್ಣವರು ನಿರ್ಣಯಿಸಿದ್ರಂದ್ರೆ ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ. 7 ಕೋಟಿ ಮಂತ್ರ ಉಪಮಂತ್ರಗಳೆಲ್ಲ ಇತ್ತು. ಅವೆಲ್ಲವುಗಳನ್ನು ಏಕಕಾಲಕ್ಕೆ ಅಧ್ಯಯನ ಮಾಡಿ ಅವುಗಳಲ್ಲಿರ್ತಕ್ಕಂಥ ನಿಸ್ಸತ್ವವನ್ನು ತಿಳಿದು ಎಲ್ಲವನ್ನು ತಿರಸ್ಕರಿಸಿ ಶಿವಮಹಾಮಂತ್ರವೊಂದನ್ನೇ ಪುರಸ್ಕರಿಸಿ ಅದನ್ನೇ ಸಾಧಕ ಸಾಮಾನ್ಯ ಎಲ್ಲರೂ ಕೂಡ ಜಪಿಸಬೇಕು. ಬದುಕಿನಲ್ಲಿ ನಿತ್ಯ ಮುಕ್ತರಾಗಬೇಕಾದ್ರೆ ಯೋಗ್ಯವಾದ ಮಂತ್ರ ಅಂತ ಬಸವಣ್ಣವರು ಕಂಡು ಹಿಡಿದದ್ದು ಶಿವನಾಮ ಮಂತ್ರ. ಅದು ಓಂ ನಮಃ ಶಿವಾಯ ಅಂತಕ್ಕಂಥ ಷಡಕ್ಷರಿ ಮಂತ್ರ. ಈ ಮಂತ್ರ